ಎಸ್ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ. ಚಾರ್ಟರ್ ಪ್ರೆಸಿಡೆಂಟ್ ರೋಟರಿ ಸಂಸ್ಥೆಯ ಒಂದು ಚಾರ್ಟರ್ ಪ್ರೆಸಿಡೆಂಟ್ ನಮ್ಮ ಪಕ್ಷದ ಅಧ್ಯಕ್ಷರು, ವೃತ್ತಿಯಲ್ಲಿ ವಕೀಲರು, ಅಮರಜ್ಯೋತಿ ವಿದ್ಯಾಸಂಸ್ಥೆಗಳ ಒಂದು ಮುಖ್ಯಸ್ಥರು ಆಗಿರ್ತಕ್ಕಂಥ ಆತ್ಮೀಯರಾದಂಥ ಕಾಡೇನಹಳ್ಳಿ ನಾಗರಾಜಣ್ಣವರೇ, ಕಾರ್ಯಕ್ರಮದಲ್ಲಿ ಉಪಸ್ಥಿತಕ್ಕಂಥ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಸನ್ಮಿತ್ರರು ರಾಘವೇಂದ್ರ ಅವರೇ, ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಕ್ಕಂಥ ನನ್ನ ಆತ್ಮೀಯ ಸ್ನೇಹಿತರು, ಸಮಾಜ ಸೇವಕರಾಗಿರ್ತಕ್ಕಂಥ ಗೊಲ್ಲಹಳ್ಳಿ ಪ್ರಭಾಕರ್ ಅವರೇ, ಕಾರ್ಯಕ್ರಮದಲ್ಲಿ ಉಪಸ್ಥಿತಕ್ಕಂಥ ನಿಕಟಪೂರ್ವ ಅಧ್ಯಕ್ಷ ಆಗಿರ್ತಕ್ಕಂಥ ಶ್ರೀನಿವಾಸ ರೆಡ್ಡಿ ಅವರೇ, ನಮ್ಮ ಹಿರಿಯರು, ಗ್ರಾಮ ಪಂಚಾಯತಿಯ ಮಾಜಿ ಉಪಾಧ್ಯಕ್ಷ ಆದಂಥ ವರ್ಧಣ್ಣ ಅವರೇ, ಕಾರ್ಯಕ್ರಮದಲ್ಲಿ ಉಪಸ್ಥಿತಕ್ಕಂಥ ನಮ್ಮ ರೆಡ್ಡಪ್ಪಣ್ಣ ಅವರೇ, ನಿಕಟಪೂರ್ವ ರೋಟರಿ ಸಂಸ್ಥೆಯ ನಿಕಟಪೂರ್ವ ಅಧ್ಯಕ್ಷರಾಗಿರ್ತಕ್ಕಂಥ ಸುದರ್ಶನ್ ಬಾಬು ಅವರೇ, ಮತ್ತು ನಿಕಟಪೂರ್ವ ಅಧ್ಯಕ್ಷರಾಗಿರ್ತಕ್ಕಂಥ PS ರಮೇಶ್ ಅಣ್ಣವರೇ, ಹಿರಿಯರು ಪೂಜ್ಯರಾದಂಥ ಗಂಗಣ್ಣವರೇ, ECO ನಮ್ಮ ಆತ್ಮೀಯರಾದಂಥ ಮುನ್ಸಾಮಣ್ಣವರೇ, ಕಾರ್ಯಕ್ರಮದಲ್ಲಿ ಉಪಸ್ಥಿತಕ್ಕಂಥ ರಾಘವ ಅವರೇ, ನಮ್ಮ ಮಾಜಿ ಅಧ್ಯಕ್ಷ ಆಗಿರ್ತಕ್ಕಂಥ ನಮ್ಮ ಭಾಸ್ಕರ್ ಅವರೇ, ಮುನಿರಾಜ್ ಅವರೇ, ನಮ್ಮ ಶಿಕ್ಷಕರಾಗಿರ್ತಕ್ಕಂಥ ರಾಮಚಂದ್ರಪ್ಪ ಅವರೇ, ಮತ್ತೆ ಮುರಳಿ ಅವರೇ, ಶಂಕರಪ್ಪ ಅವರೇ, ಮಾಜಿ ಅಧ್ಯಕ್ಷ ಆಗಿರ್ತಕ್ಕಂಥ ಶಂಕರಣ್ಣ ಅವರೇ, ನಮ್ಮ ಕೋಡಹಳ್ಳಿ ಸುಬ್ರಹ್ಮಣ್ಯಣ್ಣ ಅವರೇ, ತಮರಡ್ಡಳ್ಳಿ ಗೋಪಾಲಣ್ಣ ಅವರೇ, ರಾಜಗೋಪಾಲಣ್ಣ ಅವರೇ, ಅಬ್ಬಿಣಿ ರಾಜಗೋಪಾಲಣ್ಣ ಅವರೇ, ಕಾರ್ಯಕ್ರಮದಲ್ಲಿ ಉಪಸ್ಥಿತಕ್ಕಂಥ ಎಲ್ಲ ಗಣ್ಯಮಾನ್ಯರೇ, ಕಾರ್ಯಕ್ರಮದಲ್ಲಿ ಉಪಸ್ಥಿತಕ್ಕಂಥ ಈ ಶಾಲೆಯ ಮುಖ್ಯ ಶಿಕ್ಷಕರೇ ಮತ್ತು ಸಹ ಶಿಕ್ಷಕರೇ, ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರು, ನನ್ನ ಸ್ನೇಹಿತರಾದಂಥ ನಾಗಾರ್ಜುನ ಅವರೇ, ಮತ್ತು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಕ್ಕಂಥ ಎಲ್ಲ ನಮ್ಮ ಮುಖ್ಯ ಶಿಕ್ಷಕರು ಮತ್ತು ಸಹ ಶಿಕ್ಷಕರೇ, ವೇದಿಕೆ ಮುಂಭಾಗದಲ್ಲಿ ಆರಿಸಿಕೊಂಡಿರ್ತಕ್ಕಂಥ ಈ ಗ್ರಾಮ ಪಂಚಾಯತಿಯ ಸುತ್ತಮುತ್ತಲ ಗ್ರಾಮಗಳಿಂದ ಆಗಮಿಸಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯರೇ, ಈ ಊರಿನ ಗ್ರಾಮಸ್ಥರೇ, ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಕ್ಕಂಥ ಪತ್ರಿಕಾ ಮತ್ತು ದೃಶ್ಯ ಮಾಧ್ಯಮದವರೇ, ಏನಿವತ್ತು ಈ ನಮ್ಮ ಗಡಿ ಭಾಗದಲ್ಲಿರ್ತಕ್ಕಂಥ ಈ ಒಂದು ಮಣೆಘಟ್ಟ ಗ್ರಾಮದಲ್ಲಿ ಒಂದು ಹಬ್ಬದ ವಾತಾವರಣ ಇವತ್ತು ಕಾಣ್ತಾ ಇದೆ. ವಿಶೇಷವಾಗಿ ನಾವು ರೋಟರಿಗೆ ನಮ್ಮ ಕೃತಜ್ಞತೆಗಳನ್ನು ಸಲ್ಲಿಸಬೇಕಾಗ್ತದೆ. ಗಡಿ ಭಾಗದಲ್ಲಿರ್ತಕ್ಕಂಥ ನಮ್ಮ ಸರ್ಕಾರಿ ಶಾಲೆಯನ್ನು ಗುರುತಿಸಿ ಇಲ್ಲಿ ಮಕ್ಕಳಿಗೆ ಒಂದು ಏನು ಡೆಸ್ಕ್ ಗಳನ್ನು ಉಚಿತವಾಗಿ ವಿತರಣೆ ಮಾಡ್ತಕ್ಕಂಥ ಒಂದು ಕೆಲಸವನ್ನ ಏನು ರೋಟರಿ ಸಂಸ್ಥೆ ಅದಕ್ಕೆ ಕೈ ಜೋಡಿಸಿರ್ತಕ್ಕಂಥ ಪ್ರಭಾಕರ್ ಅವರಿಗೆ ನಾನು ಮೊಟ್ಟ ಮೊದಲನೇದಾಗಿ ನಾನು ನನ್ನ ಹೃದಯಪೂರ್ವಕವಾದಂತಹ ಧನ್ಯವಾದಗಳನ್ನು ತಿಳಿಸ್ತೇನೆ. ಆದ್ಮೇಲೆ ತಮಗೆ ರೋಟರಿ ಸಂಸ್ಥೆ ಬಗ್ಗೆ ಒಂದಷ್ಟು ತಿಳಿದಿರಬೇಕು. ರೋಟರಿ ಸಂಸ್ಥೆ ಅಂದ್ರೆ ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿರ್ತಕ್ಕಂಥ ಒಂದು ಸಂಸ್ಥೆ. ಅಲ್ಲಿ ನಾನು ಕೂಡ ಒಂದು ವರ್ಷ ಅಧ್ಯಕ್ಷನಾಗಿ ಕೆಲಸ ಮಾಡಿದಂತವನು. ರೋಟರಿ ಅಂದ್ರೆ ಏನು, ಅಲ್ಲಿ ಏನು ಸೇವೆ ನಡೀತದೆ, ಇವ್ಯಾವುದು ಕೂಡ ಅದರ ಅರಿವು ನನ್ಗೆ ಇಲ್ಲದೆ ಇದ್ದಂತಹ ಸಂದರ್ಭದಲ್ಲಿ ನನ್ನನ್ನು ಮೊಟ್ಟ ಮೊದಲನೇದಾಗಿ ರೋಟರಿಗೆ ಕರ್ಕೊಂಡೋಗಿ ನನ್ನನ್ನು ರೋಟರಿಗೆ ಪರಿಚಯ ಮಾಡಿಸಿದ್ದು ನಮ್ಮ ಕಾಡೇನಹಳ್ಳಿ ನಾಗರಾಜಣ್ಣವರು. ಅವರ ಆಶೀರ್ವಾದದಿಂದ ಒಂದು ವರ್ಷ ಅಧ್ಯಕ್ಷನಾಗಿ ನನ್ನ ಕೆಲಸವನ್ನು ನಾನು ನಿಭಾಯಿಸಿದೆ. ರೋಟರಿ ಸಂಸ್ಥೆ ವಿಶ್ವ ಮಟ್ಟದಲ್ಲಿ ಒಂದು ಜಾಗತಿಕ ಮಟ್ಟದಲ್ಲಿ ತನ್ನದೇ ಆದಂತ ಒಂದು ಛಾಪನ್ನು ಮೂಡಿಸಿದೆ ರೋಟರಿ ಸಂಸ್ಥೆ. ಆಗ್ಲೇ ನಮ್ಮ ಅಧ್ಯಕ್ಷ ಹೇಳಿದಾಗೆ ಇವತ್ತು ಪೋಲಿ ನಿರ್ಮೂಲನೆಗೆ ವಿಶ್ವದಾದ್ಯಂತ ಆ ಸರ್ಕಾರಗಳೊಂದಿಗೆ ಕೈ ಜೋಡಿಸಿ ತಮ್ಮ ಅಭೂತಪೂರ್ವವಾದಂತಹ ಒಂದು ಸೇವೆಯನ್ನು ಮಾಡ್ತಾ ಇದೆ ಇವತ್ತು ನಮ್ಮ ರೋಟರಿ ಸಂಸ್ಥೆ. ಇನ್ನ ಬೇರೆ ವಿಚಾರಗಳು ಬಂದಾಗ ಇವತ್ತು ಅನೇಕ ಪ್ರಾಜೆಕ್ಟ್ ಗಳನ್ನ ಕೈಗೆತ್ತಿಕೊಂಡಿದೆ ರೋಟರಿ ಸಂಸ್ಥೆಗಳು. ಅದ ಹ್ಯಾಪಿ ಸ್ಕೂಲ್ ಪ್ರಾಜೆಕ್ಟ್ ಆಗಿರ್ಬೋದು, ಡೆಸ್ಕ್ ಗಳು ವಿತರಣೆ ಮಾಡ್ತಕ್ಕಂಥ ಪ್ರಾಜೆಕ್ಟ್ ಆಗಿರ್ಬೋದು, ಅಥವಾ ಕುಡಿಯುವ ನೀರಿನ ಒಂದು ವ್ಯವಸ್ಥೆ ಮಾಡ್ತಕ್ಕಂಥ ವ್ಯವಸ್ಥೆ ಆಗಿರ್ಬೋದು, ಆ ಶಾಲೆಗಳ ಜೀರ್ಣೋದ್ಧಾರಕ್ಕಾಗಿ ಏನೆಲ್ಲ ಬೇಕೋ ಅದನ್ನ ಕ್ರಮವಹಿಸಿ ಕೆಲಸ ಮಾಡ್ತಕ್ಕಂಥದ್ದಾಗ್ಬೋದು. ಈಗ ಮೊನ್ನೆ ಅಷ್ಟೇ ಹಸುಗಳನ್ನ ವಿತರಣೆ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಏನು ಇವತ್ತು ಇದೇ ಭಾಗದಲ್ಲಿ ಪ್ರಭಾಕರ್ ಅವರು ಮತ್ತು ರೋಟರಿ ಅವರು ಏನು ವಿತರಣೆ ಮಾಡಿದ್ರು, ಇಂತ ಎಲ್ಲಾ ಜನಪರ ಕಾರ್ಯಕ್ರಮಗಳನ್ನ ಮಾಡ್ತಕ್ಕಂಥ ಒಂದು ಕೆಲಸ, ಜನಪರ ಕೆಲಸಗಳನ್ನ ಇವತ್ತು ರೋಟರಿ ಮಾಡ್ತಾ ಇದೆ. ರೋಟರಿಗೆ ಯಾರೇ ಸದಸ್ಯರಾಗಬೇಕಾದ್ರೆ ಅಲ್ಲಿ ಏನು ಆದಾಯ ಇರೋದಿಲ್ಲ. ಸೇವಾ ಮನೋಭಾವನೆ ಇಟ್ಕೊಂಡು ನಾನು ಏನು ಜನಕ್ಕೆ ಒಂದು ಒಳ್ಳೇದಾಗ್ಬೇಕು, ನನ್ನಿಂದ ಒಂದು ಸೇವೆ ಆಗ್ಬೇಕು ಅಂತಕ್ಕಂಥ ಒಂದು ಮನಸ್ಥಿತಿ ಯಾರಿರ್ತಾರೋ ಅಂತವರು ಸದಸ್ಯರಾಗಿ ತಮ್ಮ ಅಭೂತಪೂರ್ವವಾದಂತಹ ಒಂದು ಸೇವೆಯನ್ನ ಮಾಡ್ತಕ್ಕಂಥ
ಒಂದು ಪ್ರತಿಷ್ಠಿತ ಸಂಸ್ಥೆ ಅಂತ ಇದ್ರೆ ಅದು ನಮ್ಮ ರೋಟರಿ ಸಂಸ್ಥೆ. ಅಂತ ಒಂದು ಪ್ರತಿಷ್ಠಿತ ಸಂಸ್ಥೆಯಲ್ಲಿ ನಾನು ಕೂಡ ಸದಸ್ಯನಾಗಿ ಅಧ್ಯಕ್ಷನಾಗಿ ಕೆಲಸ ಮಾಡುವಂತ ಅವಕಾಶವನ್ನು ಕಲ್ಪಿಸಿಕೊಟ್ಟಂತ ನಮ್ಮ ನಾಗರಾಜನ್ ಅವ್ರಿಗೆ ಮತ್ತೊಮ್ಮೆ ನಾನು ವಿಶೇಷವಾದಂತ ಧನ್ಯವಾದಗಳನ್ನು ಹೇಳ್ತೇನೆ. ಆದ್ಮೇಲೆ ಇವತ್ತು ಸರ್ಕಾರಿ ಶಾಲೆಗಳು ಇವತ್ತು ಬಹುತೇಕ ನಮ್ಮ ಬಡ ಮಕ್ಕಳು ರೈತಾಪಿ ವರ್ಗದ ಮಕ್ಕಳು ಹೋಗ್ತಕ್ಕಂತ ಶಾಲೆಗಳು, ವಿಶೇಷವಾಗಿ ಏನು ಈ ಒಂದು ಸಮಾಜದಲ್ಲಿ ತಮ್ಮ ಸಮಾಜಮುಖಿ ಕೆಲಸಗಳನ್ನ ಮಾಡ್ತಕ್ಕಂಥ ಪ್ರತಿಯೊಬ್ಬರು ಕೂಡ ನಾನು ಹೃದಯಪೂರ್ವಕವಾಗಿ ನನ್ನ ನಮ್ರತೆಯನ್ನು ನಾನು ಕೇಳ್ಕೊಳ್ತಕ್ಕಂಥದ್ದು, ಸರ್ಕಾರಿ ಶಾಲೆಗಳಲ್ಲಿ ಓದ್ತಕ್ಕಂಥ ಬಡ ಮಕ್ಕಳಿಗೆ ನಮ್ಮ ಸಹಾಯಸ್ತವನ್ನು ನೀಡಿ ಅವರನ್ನ ಸಮಾಜದ ಒಂದು ಮುಖ್ಯವಾಹಿನಿಯನ್ನು ತರುವಂತ ಕೆಲಸವನ್ನ ನಾವೆಲ್ಲರೂ ಕೂಡ ಮಾಡಬೇಕಾಗ್ತದೆ. ಯಾಕಂದ್ರೆ ಸರ್ಕಾರಿ ಶಾಲೆಗಳಲ್ಲಿ ಓದ್ತಕ್ಕಂತ ಮಕ್ಕಳು ನಮ್ಮ ಮಕ್ಕಳು. ಇವತ್ತು ತಾವೆಲ್ಲರೂ ಕೂಡ ಪೋಷಕರಿದ್ದೀರಿ. ತಮ್ಮಲ್ಲಿ ನಾನು ಒಂದು ಮನವಿ, ಮಕ್ಕಳನ್ನ ಒಂದು 4ನೇ ತರಗತಿ 5ನೇ ತರಗತಿವರೆಗೂ ಓದಿಸೋದು, ಸಾಕು ಬಾಪ ನಿಮ್ಗೆ ಕೆಲಸ ಇದೆ ಅಂತ ಜೊತೆಗೆ ಹೊಲ ಕರ್ಕೊಂಡು ಹೋಗೋದು, ಗದ್ದೆ ಕರ್ಕೊಂಡು ಹೋಗ್ತಕ್ಕಂಥದ್ದು ಬೇಡ. ಮಕ್ಕಳಿಗೆ ಒಳ್ಳೆ ಶಿಕ್ಷಣವನ್ನು ಕೊಡಿ. ಬಡತನ ಅನ್ನೋದು ಇರ್ತದೆ, ಆದ್ರೆ ಬಡತನ ಒಂದು ವಿದ್ಯಾಭ್ಯಾಸಕ್ಕೆ ಮಾನದಂಡವಾಗಬಾರದು. ಸೊ ನೀವು ಓದ್ಲಿಲ್ಲ ಅಂತ ಹೇಳಿ ಮಕ್ಕಳನ್ನು ಓದಿದಿರ ಅವರನ್ನು ಕೈ ಬಿಡ್ತಕ್ಕಂಥದ್ದು ತಪ್ಪು. ಯಾವತ್ತು ಬಡತನ ವಿದ್ಯಾಭ್ಯಾಸಕ್ಕೆ ಅಡ್ಡಿ ಬರೋದಿಲ್ಲ. ತಗೊಳ್ಳಿ ಉದಾಹರಣೆಗಳು. ಇವತ್ತು ಬಡತನದಲ್ಲಿ ಹುಟ್ಟಿದಂತವ್ರು ಸರ್ ಎಂ ವಿಶ್ವೇಶ್ವರಯ್ಯ ಅವರು, ಬೀದಿ ದೀಪಗಳಲ್ಲಿ ಓದಂತ ಸರ್ ಎಂ ವಿಶ್ವೇಶ್ವರಯ್ಯ ಒಬ್ಬ ವಿಶ್ವವಿಖ್ಯಾತಿ ಇಂಜಿನಿಯರ್ ಆಗ್ಲಿಲ್ವಾ? ಮನೆ ಮನೆಗೂ ಪೇಪರ್ ಆಗ್ತಾ ಇದ್ದಂತ ಅಬ್ದುಲ್ ಕಲಾಂ, ತೀರಾ ಬಡತನದಲ್ಲಿ ಹುಟ್ಟಿದಂತವರು ಕಲಾಂ ಒಬ್ಬ ವಿಶ್ವವಿಖ್ಯಾತಿ ಒಂದು ಸೈಂಟಿಸ್ಟ್ ಅಂದ್ರೆ ವಿಜ್ಞಾನಿ ಆಗ್ಲಿಲ್ವಾ? ಈ ರಾಷ್ಟ್ರದ ರಾಷ್ಟ್ರಪತಿ ಆಗ್ಲಿಲ್ವಾ? ಸಾಧಾರಣ ಬಡ ಕುಟುಂಬದಲ್ಲಿದ್ದಂತ ಒಬ್ಬ ಅಂಬೇಡ್ಕರ್ ಕಷ್ಟವನ್ನ ಅನುಭವಿಸಿ ಕಷ್ಟ ಕಾರ್ಪಣ್ಯಗಳನ್ನ ಮೆಟ್ಟಿ ಒಂದು ವಿಶ್ವವಿಖ್ಯಾತ ನಾಯಕನೆನಿಸ್ಕೊಂಡು ಒಂದು ಅದ್ಭುತವಾದಂತ ಒಂದು ಸಂವಿಧಾನ ಈ ದೇಶಕ್ಕೆ ಕೊಳ್ಳಿಲ್ವಾ? ಇವರೆಲ್ಲವೂ ಕೂಡ ಬಡತನದಲ್ಲಿ ಹುಟ್ಟಿದಂತವರು. ಅದಕ್ಕೆ ಬಡತನ ಯಾವತ್ತೂ ನಮ್ಮ ವಿದ್ಯಾಭ್ಯಾಸಕ್ಕೆ ಅಡ್ಡಿ ಬರಬಾರದು. ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡಿ. ಇವತ್ತು ನೀವು ಹಣ ಸಂಪಾದಿಸ್ತೀರಿ, ಹಣ ಇವತ್ತಿರ್ಬೋದು, ನಾಳೆ ನಮ್ಮನ್ನ ಕೈ ಬಿಟ್ಟು ಹೋಗ್ಬೋದು. ಒಂದು ಆಸ್ತಿ ಸಂಪಾದಿಸಿ, ಇವತ್ತು ಆಸ್ತಿ ನಮ್ಮ ಹತ್ರ ಇರ್ಬೋದು, ಆ ಆಸ್ತಿ ಇನ್ನೊಬ್ರು ಮಾರಾಟ ಮಾಡಿ ಅದು ಇನ್ನೊಬ್ರು ಕೈಗೆ ಹೋಗ್ಬೋದು. ಆದ್ರೆ ಮಕ್ಕಳಿಗೆ ವಿದ್ಯೆ ಕೊಟ್ರೆ ಅವ್ರ ಜೀವನ ಇರುವವರೆಗೂ ಅವರನ್ನ ಚೆನ್ನಾಗಿ ಕಾಪಾಡ್ಕೊಂಡು ಹೋಗ್ತಾ ಇದೆ ವಿದ್ಯೆ. ಆ ವಿದ್ಯೆ ಒಂದು ಶಾಶ್ವತವಾದಂತ ಒಂದು ಪರಿಹಾರ ಮಕ್ಕಳಿಗೆ ಕೊಟ್ಟಂಗ ಆಗ್ತದೆ. ಅದಕ್ಕೆ ಇಲ್ಲಿ ಇರ್ತಕ್ಕಂಥ ಎಲ್ಲ ತಂದೆ ತಾಯಿಗಳನ್ನ ನಮ್ರತೆಯಿಂದ ಕೇಳ್ಕೊಳ್ತಕ್ಕಂಥದ್ದು, ಮೊದಲನೇದಾಗಿ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಿ. ಸಾಕ್ರೆಟಿಸ್ ಅವರು ಒಂದು ಮಾತು ಹೇಳಿದ್ರು, ಅಜ್ಞಾನದಿಂದ ಜ್ಞಾನದ ಕಡೆಗೆ, ಅನಾಗರಿಕತೆಯಿಂದ ನಾಗರಿಕತೆ ಕಡೆಗೆ, ಕತ್ತಲಿಂದ ಶಿಕ್ಷಣತ್ರ ಒಬ್ಬ ಮನುಷ್ಯನನ್ನು ಕೊಂಡೊಯ್ತಕ್ಕಂಥ ಶಕ್ತಿ ಶಿಕ್ಷಣಕ್ಕಿದೆ ಅಂತ ಹೇಳಿದ್ರು. ಒಬ್ಬ ಮನುಷ್ಯ ಅಜ್ಞಾನದಲ್ಲಿದ್ರೆ ಅವನಿಗೆ ಶಿಕ್ಷಣ ಕೊಟ್ಟರೆ ಅವನು ಜ್ಞಾನವಂತನಾಗ್ತಾನೆ. ಸೊ ಅನಾಗರಿಕತನಾಗಿರ್ತಕ್ಕಂಥ ಒಬ್ಬ ಮನುಷ್ಯನಿಗೆ ಶಿಕ್ಷಣ ಕೊಟ್ಟರೆ ನಾಗರಿಕತನಾಗ್ತಾನೆ. ಕತ್ತಲಲ್ಲಿರ್ತಕ್ಕಂಥ ಒಬ್ಬ ಮನುಷ್ಯನಿಗೆ ಶಿಕ್ಷಣ ಇರ್ತಕ್ಕಂಥ ಬೆಳಕನ್ನು ಕೊಟ್ರೆ ಅವನಲ್ಲಿರ್ತಕ್ಕಂಥ ಕತ್ತಲು ಹೋಗಿ ಅವನು ಬೆಳಕನ್ನು ಕಾಣ್ತಾನೆ. ಮನುಕುಲದಲ್ಲಿ ಇಷ್ಟೆಲ್ಲ ಮಾತನಾಡೋದನ್ನ ನಾವು ನೋಡ್ಬೇಕಾದ್ರೆ ಅವರಿಗೆ ಶಿಕ್ಷಣ ಕೊಡ್ಬೇಕಾಗ್ತದೆ. ಆದ್ಮೇಲೆ ಸೇವೆ ಮತ್ತು ಸೇವಾ ಮನೋಭಾವನೆ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಸೇವಾ ಮನೋಭಾವನೆ ಇರಬೇಕು. ಈಗ ಉದಾಹರಣೆಗೆ ನಮ್ಮ ನಾಗರಾಜಣ್ಣ ಮತ್ತು ಶ್ಯಾಮೇಗೌಡರು, ಈಗ ನಮ್ಮ ಪಶ್ಚಿಮ ಭಾಗದ ನಿರ್ದೇಶಕರು ತಗೊಳ್ಳಿ. ಇವತ್ತು ಆ ಸಂಸ್ಥೆಯಲ್ಲಿ KMH ಸಂಸ್ಥೆಯಲ್ಲಿ ನಾವು ನೋಡಿದಾಗೆ ಸುಮಾರು ಕಾರ್ಯಕ್ರಮಗಳು ನಮ್ಮ ನಾಗರಾಜಣ್ಣ ಅವರು ಮಾಡಿದ್ರು. ಏನಂದ್ರೆ ಉಚಿತವಾಗಿ ಮಕ್ಕಳಿಗೆ ಏನು ಹೆಚ್ಚು ಅಂಕಗಳನ್ನು ಗಳಿಸಿರ್ತದೋ ಅವ್ರಿಗೆ ಪ್ರೋತ್ಸಾಹಧನ ಕೊಡ್ತಕ್ಕಂಥದ್ದು, MBBS ಹೋಗ್ತಕ್ಕಂಥ ಮಕ್ಕಳಿಗೆ ಒಂದು ಪ್ರೋತ್ಸಾಹಧನ ಕೊಡ್ತಕ್ಕಂಥದ್ದು, ಇಂಜಿನಿಯರಿಂಗ್ ಓದ್ತಕ್ಕಂಥ ಮಕ್ಕಳಿಗೆ ಪ್ರೋತ್ಸಾಹಧನ ಕೊಡ್ತಕ್ಕಂಥದ್ದು, ಕಂಪ್ಯೂಟರ್ಗಳನ್ನು ವಿತರಣೆ ಮಾಡ್ತಕ್ಕಂಥದ್ದು, ಲ್ಯಾಪ್ಟಾಪ್ಗಳನ್ನು ಕೊಡ್ತಕ್ಕಂಥದ್ದು, ಇವೆಲ್ಲ ಸೇವಾ ಮನೋಭಾವನೆ. ಏನಷ್ಟಾದ್ರೂ ಒಂದು ಹುಟ್ಟಿದೀವಿ ಸಮಾಜಕ್ಕೆ ಏನಾದ್ರೂ ಒಂದು ಸೇವೆ ಮಾಡ್ಬೇಕಂತಕ್ಕಂಥ ಮನೋಭಾವನೆ ಇದ್ರೆ ಎಲ್ಲೋದ್ರೂ ಕೂಡ ನಾವು ಸೇವೆ ಯಾವ ಸಂಸ್ಥೆಗೆ ಹೋದ್ರು ಕೂಡ ಆ ಸೇವೆ ಮಾಡ್ತೇವೆ. ಇವತ್ತು ಅದೇ ಕೆಲಸವನ್ನು ನಮ್ಮ ನಾಗರಾಜನ್ ಅವರು, ಶಾಮಣ್ಣವರು ಇವತ್ತು ಮಕ್ಕಳನ್ನ ಉತ್ತೇಜನ ಮಾಡುವಂತ ಮತ್ತು ಪ್ರೋತ್ಸಾಹಿಸುವಂತ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥ ಆ ಸಂಸ್ಥೆಗೂ ಕೂಡ ಇವತ್ತು ನಾವು ನಮನಗಳನ್ನು ಸಲ್ಲಿಸಬೇಕಾಗ್ತದೆ. ಕೊನೆಯದಾಗಿ ನಮ್ಮ ಪ್ರಭಾಕರ್ ಅವರು ಕೂಡ ರೋಟರಿ ಸಮಸ್ಯೆಗೆ ಸೇರ್ಕೊಂಡು ಒಂದು ಸೇವಾ ಮನೋಭಾವನೆಯನ್ನ ಮೈಗೂಡಿಸ್ಕೊಂಡು ಇವತ್ತು ಅವರು ಒಳ್ಳೆ ಒಂದು ಸೇವೆಯನ್ನ ಈ ಭಾಗದ ಜನರಿಗೆ ಕೊಡ್ತಾ ಇದ್ದಾರೆ. ಮೊನ್ನೆ ತಾನೇ ಹಸುಗಳನ್ನ ಒಂದು ಉಚಿತವಾಗಿ ವಿತರಣೆ ಮಾಡ್ತಕ್ಕಂಥ ಕೆಲಸ ಆಗಿರ್ಬೋದು. ಇವತ್ತು ಇದೇ ಶಾಲೆಯಲ್ಲಿ ನಮ್ಮ ರೋಟರಿಯೊಂದಿಗೆ ಒಂದು ಕೈ ಜೋಡಿಸಿ ಉಚಿತವಾಗಿ ನಮ್ಮ ಸರ್ಕಾರಿ ಮಕ್ಕಳಿಗೆ, ನಮ್ಮ ಮಕ್ಕಳಿಗೆ ಅವರಿಗೆ ಒಂದು ಡ್ರೆಸ್ಗಳನ್ನು ವಿತರಣೆ ಮಾಡ್ತಕ್ಕಂಥ ಅಭೂತಪೂರ್ವವಾದಂತ ಒಂದು ಸೇವೆಯನ್ನು ಮಾಡ್ತಾ ಇದ್ದಾರೆ. ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದು,
ತಮ್ಮ ಸೇವೆ ಇದೇ ರೀತಿ ಕೂಡ ಮುಂದುವರಿಸಿಕೊಂಡು ಹೋಗಿ ಮುಂದಿನ ದಿನಗಳಲ್ಲಿ ಆ ಭಗವಂತ ನಿಮ್ಗೆ ಕೈ ಬಿಡೋದಿಲ್ಲ, ನಿಮ್ಗೆ ದೇವ್ರು ಒಳ್ಳೇದ್ ಮಾಡ್ತಾರೆ. ಸೇವಾ ಮನೋಭಾವದಲ್ಲಿ ಯಾವತ್ತೂ ಕೂಡ ದೇವ್ರು ನಮ್ಮನ್ನು ಕೈ ಬಿಡೋದಿಲ್ಲ, ನಿಮ್ಗೆ ಒಳ್ಳೇದಾಗ್ಲಿಕ್ಕೆ ಅಂತ ಹೇಳ್ತಾ, ವಿಶೇಷವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮನ್ನು ಕರೆಸ್ಕೊಂಡು ಒಂದು ಒಳ್ಳೆಯ ಒಂದು ಅಭೂತಪೂರ್ವವಾದಂತ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಈ ಕಾರ್ಯಕ್ರಮದಲ್ಲಿ ಒಂದು ಕೆಲವಾರು ಮನದಾಳದ ಒಂದು ಮಾತುಗಳನ್ನು ಹೇಳೋದಕ್ಕೆ ಅವಕಾಶ ಕೊಟ್ಟಂತ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲಾ ಹಿರಿಯರಿಗೆ ಮತ್ತು ವೇದಿಕೆ ಒಂದು ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಗಣ್ಯಮಾನರಿಗೆ ನನ್ನ ನಮನಗಳನ್ನು ತಿಳಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ.